ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಮಗೆ ಬ್ಲೆಂಡರ್ ಅಪ್ಲಿಕೇಶನನ್ನು ಸಿಸ್ಟಮ್ನಲ್ಲಿ ಇನ್ಸ್ಟಾಲ್ ಮಾಡೋದು ಹೇಗಂತೇಳಿ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೀವು ನಿಮ್ಮ ಸಿಸ್ಟಮ್ ಪ್ರಾಪರ್ಟಿನ ಚೆಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ OS ಕಂಪ್ಯಾಟಬಿಲಿಟಿ 64 ಬಿಟ್ಟಾ ಅಥವಾ 32 ಬಿಟ್ಟಾ ಅಂತ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಬಿಟ್ಟು ಅದ್ರ ಪ್ರಕಾರ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕಾಗಿ ನೀವು ಸ್ಟಾರ್ಟಿಗೆ ಹೋಗಿಬಿಟ್ಟು ಕಂಪ್ಯೂಟರ್ ಮೇಲೆ ಆಪ್ಷನ್ ಮಾಡಿ ಪ್ರಾಪರ್ಟೀಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ವೀಕ್ಷಕರೇ, ನಿಮ್ಮ ಸಿಸ್ಟಮ್ಮು 64 ಬಿಟ್ಟಿಂದ ಅಥವಾ 32 ಬಿಟ್ಟಿಂದ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ ಫಸ್ಟು. ನಂತರ ನೀವು ನಿಮ್ಮ ಗೂಗಲ್ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ. ನಿಮ್ಮ ಗೂಗಲ್ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿದ ನಂತರ ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ ಬ್ಲೆಂಡರ್ ಅಂತೇಳಿ. ಬರೀ ಬ್ಲೆಂಡರ್ ಅಂತೇಳಿ ಸರ್ಚ್ ಮಾಡಿದರೆ ಸಾಕು, ನಿಮಗೆ ಈ ಥರ ವಿಂಡೋ ಓಪನ್ ಆಗುತ್ತೆ. ಯಾವ ವೆಬ್ಸೈಟಿಗೆ ಹೋಗ್ಬೇಕಲ್ಲ ಆ ಲಿಂಕು ನಿಮಗೆ ಇಲ್ಲಿ ಮೊದಲನೇದಾಗಿ ಸಿಗುತ್ತೆ. blender.org ಹೋಮ್ ಆಫ್ ದ ಬ್ಲೆಂಡರ್ ಪ್ರಾಜೆಕ್ಟ್ ಫ್ರೀ ಆ್ಯಂಡ್ ಓಪನ್ 3D ಅನಿಮೇಷನ್. ಸೊ ವೀಕ್ಷಕರೇ, ಮೊದಲು ಕಾಣ್ತಾ ಇರೋ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ವೀಕ್ಷಕರೇ, ನಾನು ನಿಮಗೆ ಒಂದು ಇನ್ಫಾರ್ಮೇಷನನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಈಗ ನಾನು ಇನ್ಸ್ಟಾಲ್ ಮಾಡಲಿಕ್ಕೆ ಹೋಗ್ತಾ ಇರೋವಂಥ ಬ್ಲೆಂಡರ್ ಅಪ್ಲಿಕೇಶನ್ನು ಬಿಲೋ 7 ಅಂದರೆ 10th ವಿಂಡೋಸ್ 10ಗಿಂತ ಕೆಳಗಡೆ ಇರುವಂಥ ವರ್ಷನ್ನು 7 ಇರ್ಬೋದು, 8 ಇರ್ಬೋದು, 8.1 ಇರ್ಬೋದು. ಸೊ ಅದು ಇರ್ಬೋದು. ಸೊ ಹಾಗಾಗಿ ನಾವಿಲ್ಲಿ 3.5 ವರ್ಷನನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ವಿಂಡೋಸ್ 7 ಮತ್ತು 8.1 ನಾವು ಬಿಲೋ ಈ 3.5 ವರ್ಷನನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾವು ಇಲ್ಲಿ ಡೌನ್ಲೋಡ್ ಮಾಡೋ ಆಪ್ಷನ್ನು ನಾವು ಇದನ್ನು ತಗೊಳ್ತಾ ಇಲ್ಲ. ಹಾಗಿದ್ರೆ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಜಸ್ಟ್ ಡೌನ್ಲೋಡ್ಸ್ ಅಂತ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ನಾನು ನಿಮಗೆ ಪ್ರತಿ ಸ್ಟೆಪ್ಪಲ್ಲೂ ಕೂಡ ಮಾರ್ಕ್ ಮಾಡಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ ಪ್ರೀವಿಯಸ್ ವರ್ಷನ್ ಅಂತ ಇದೆ. ಈ ಪ್ರೀವಿಯಸ್ ವರ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ 2.7 ವರ್ಷನ್ ಇದು ಬ್ಲೆಂಡರ್ 2.7 ವರ್ಷನ್ನು. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪ್ರೀವಿಯಸ್ ವರ್ಷನ್ ಅಂತೇಳಿ. ಇಲ್ಲಿ ಕೆಳಗಡೆ ಬಂದರೆ you will always be able to download every version of Blender at any time. It's yours to keep forever. ನೋಡಿ, ನಾನು ನಿಮಗೆ ಮಾರ್ಕ್ ಕೂಡ ಮಾಡಿ ತೋರಿಸ್ತೀನಿ. ಈ ವರ್ಷನ್ನು ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ವಿಂಡೋಸ್ 7, 8, 8.1ಗೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ ನಾನೀಗ. ಸಾರಿ, ಇಲ್ಲಿ ನೋಡಿ ವೀಕ್ಷಕರೇ, ನಿಮಗೆ ಈ ಥರ ಎಲ್ಲ ಬ್ಲೆಂಡರ್ ಅಪ್ಲಿಕೇಶನದ್ದು ವರ್ಷನ್ಗಳು ಓಪನ್ ಆಗುತ್ತೆ. ಮತ್ತು ಇದರಲ್ಲಿ ಯಾವ ವರ್ಷನ್ನು ಅಂದರೆ ನಿಮ್ಮ 64 ಬಿಟ್ಟು ಅಥವಾ 32 ಬಿಟ್ಟಿಗೆ ಸೂಟೇಬಲ್ ಆಗುವಂಥ ಆಪ್ರೇಟಿಂಗ್ ಸಿಸ್ಟಮಿಗೆ ಇಲ್ಲಿ ನೀವು ಈ ಲಿಂಕನ್ನು ಕ್ಲಿಕ್ ಮಾಡಿದರೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ವೀಕ್ಷಕರೇ ನೋಡಿ, ಇಲ್ಲಿ ನಾನು ಈ ಅಪ್ಲಿಕೇಶನನ್ನು ಇಲ್ಲಿ ಈ ಲಿಂಕನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ, ಬ್ಲೆಂಡರ್ 2.77 ಅಂತೇಳಿ. ಇದನ್ನು ಒಂದು ಸತಿ ಕ್ಲಿಕ್ ಮಾಡಿದರೆ ಸಾಕು, ನೆಕ್ಸ್ಟ್ ವಿಂಡೋ ಅಪೇರ್ ಆಗುತ್ತೆ ಈ ಥರ. ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ಮತ್ತೆ ಕೆಲವೊಂದಿಷ್ಟು ಲಿಂಕುಗಳು ಓಪನ್ ಆಗಿದ್ದಾವೆ. ಇಲ್ಲಿ ನಿಮ್ಮ ಸಿಸ್ಟಮಿಗೆ 32 ಬಿಟ್ ಬೇಕಾ ಅಥವಾ 64 ಬಿಟ್ ಬೇಕಾ, ನಿಮ್ಮ ವಿಂಡೋಸ್ ಯಾವುದೇ ಇರುತ್ತೆ ಅದರ ಪ್ರಕಾರ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ 32 ಬಿಟ್ ಆತಂದರೆ ವಿಂಡೋಸ್ 7, ವಿಂಡೋಸ್ 8 ಅದು ಯಾವುದಕ್ಕೆ ಬೇಕಂದರೂ 32 ಬಿಟ್ಟಿಂದಿದ್ದರೆ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ.
ನಂತರ 64 ಬಿಟ್ ಇತ್ತಂದರೆ ಬ್ಲೆಂಡರ್ 2.77 ವಿಂಡೋಸ್ 64 ಬಿಟ್ MSI ಇದನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಈ ಲಿಂಕು ಅಥವಾ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಿಮಗೆ ಅಪ್ಲಿಕೇಶನ್ನು ಆಟೋಮೆಟಿಕ್ಲಿ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೋಡಿ ಡೌನ್ಲೋಡ್ ಆಗ್ತಾಯಿದೆ. ಸೊ ಈ ಅಪ್ಲಿಕೇಶನ್ ಆಲ್ರೆಡಿ ನನ್ನ ಹತ್ರ ಇದೆ. ಸೊ ಹಾಗಾಗಿ ನಾನು ನಿಮಗೆ ಇಲ್ಲಿ ಡೌನ್ಲೋಡ್ ಮಾಡೋ ವೇನ ತಿಳಿಸ್ಕೊಟ್ಟಿದ್ದೇನೆ. ಮತ್ತು ನಿಮಗೆ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ ನಂತರ ಡೌನ್ಲೋಡ್ ಮಾಡಿಕೊಂಡ ನಂತರ ಇನ್ಸ್ಟಾಲ್ ಮಾಡೋದು ಕೂಡ ಹೇಗಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ ನನ್ನ ಹತ್ರ ಆಲ್ರೆಡಿ ಎಲ್ಲ ಸಾಫ್ಟ್ವೇರ್ಸ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿದೆ ನೋಡಿ ಈ ಅಪ್ಲಿಕೇಶನ್. ಜಸ್ಟ್ ಡಬಲ್ ಕ್ಲಿಕ್ ಮಾಡಿದ್ರ ಮೇಲೆ ರನ್ ಅಂತೇಳಿ ಕೊಟ್ಟರೆ ಸಾಕು, ನಿಮ್ಮ ಅಪ್ಲಿಕೇಶನು ಇನ್ಸ್ಟಾಲ್ ಆಗುತ್ತೆ. ಆಲ್ರೆಡಿ ನಾನು ಅಪ್ಲಿಕೇಶನ್ ಕೂಡ ಇನ್ಸ್ಟಾಲ್ ಮಾಡಿದ್ದೀನಿ. ನಿಮಗೆ ಯೂಸರ್ ಇಂಟರ್ಫೇಸ್ ಯಾವ ಥರ ಇರುತ್ತೆ ಅಂತೇಳಿ ನಾನು ನಿಮಗೆ ಇಲ್ಲಿ ಡೈರೆಕ್ಟಾಗಿ ಓಪನ್ ಮಾಡಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ ಅಪ್ಲಿಕೇಶನ್ ಇದು ಬ್ಲೆಂಡರ್ ಅಪ್ಲಿಕೇಶನ್ನು. ಇಲ್ಲಿ ನೋಡಿ ಈ ಥರ ಇಂಟರ್ಫೇಸ್ ಇರುತ್ತೆ. ನೀವು ಜಸ್ಟ್ ನಿಮ್ಮ ಓಲ್ಡ್ ವರ್ಷನ್, ನಿಮ್ಮ ವಿಂಡೋಸ್ 7 ಅಥವಾ 8 ಯಾವುದೋ ಇರಲಿ, ಯಾವುದು ವರ್ಷನ್ನು 64 ಬಿಟ್ಟ ಅಥವಾ 32 ಬಿಟ್ಟ ಅಂತ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಬಿಟ್ಟು ನಾನು ಹೇಳಿರೋ ವೆಬ್ಸೈಟಿಗೆ ಹೋಗಿಬಿಟ್ಟು ನೀವು ಅಲ್ಲಿಂದ ಈ ಅಪ್ಲಿಕೇಶನ್ಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಈ ವಿಡಿಯೋ ತಮಗೆಲ್ಲರಿಗೂ ಉಪಯೋಗ ಆಗಿದೆ ಅಂತೇಳಿ ಅಂದ್ಕೊಂಬಿಟ್ಟು ನಾನು ಮತ್ತೆ ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಏನು ಕೊಡಬೇಕಪ್ಪ ಅಂತಂದರೆ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ನಿಮಗೆ ಹೊಸ ವರ್ಷನ್ 3.2 ಆ ಅಪ್ಲಿಕೇಶನನ್ನು ಯಾವ ಥರ ಇನ್ಸ್ಟಾಲ್ ಮಾಡಬೇಕು ಅಂತನೋ ಅದನ್ನು ಲಿಂಕು ಕೊಟ್ಟಿರ್ತೇನೆ. ಅದನ್ನು ನೀವು ಅಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿಕೊಂಡು ವಿಡಿಯೋ ಕೂಡ ನೋಡ್ಕೋಬೋದು ಮತ್ತು ಸಾಫ್ಟ್ವೇರ್ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ